ಅಂದ್ರೆ ನಿಮ್ಗೊಂದು ಮಗ ಇದ್ದಾನೆ. ಯಾರೋ ಬಂದು ನನ್ನ ಮೈಯಲ್ಲಿ ಯಾರೋ ಬಂದು ಹೋದಂಗ ಅನಿಸ್ತು ಪ್ರಜ್ವಲ್. ಅಂದ್ರೆ ನಿಮ್ಗೊಂದು ಮಗ ಇದ್ದಾನೆ. ನಿಮ್ಗೊಂದು ಮಗ ಇದ್ದಾನೆ. ನೀನೇನಾದ್ರು ತೊಂದರೆ ಮಾಡ್ಬೇಕಂದ್ರೆ ನನಗ್ ಮಾಡ್ಕೋಬೇಕಾದ್ರೆ ಅವನಿಗೆ ಯಾವ್ದೇ ರೀತಿ ತೊಂದರೆ ಮಾಡ್ಬೇಡ ದಯವಿಟ್ಟು. ಅವನ ಹೆಸರು ಕೂಗ್ಬೇಡ. ನನ್ನ ಹೆಸರು ಬಂದ್ಬಿಟ್ಟು ಮಲ್ಲೇಶ್ ಅಂತ. ಅವ್ನು ನಾರ್ಮಲ್ ಆಗಿ ಕೂಗ್ತಾನೆ ಅನ್ಕೊಂಡೆ, ನೋಡಿದ್ರೆ ಇವಾಗಾದ್ರೆ ಯಾಕೆ ಪ್ರಜ್ವಲ್ ಅಂಕಿಚ್ತಾ ಇದ್ಯಾ? ಹೊಟ್ಟೆ ಫುಲ್ ನೋಡ್ತಿದ್ದಣ, ತಲೆ ಬೇರೆ ತಿರುಗ್ತಿದ್ದಣ, ಏನೋ ಒಂಥರ ಆಗ್ತಿದ್ದಣ. ನಮ್ಮನ್ನ ಎಲ್ಲಿ ಅಟ್ಯಾಕ್ ಮಾಡಕ್ ಬಂದವನೆ ಅಂತ ಅಂದ್ಬಿಟ್ಟು ಅದು ನಮ್ಮನ್ನ ಭಯ ಬೀಳ್ಸೋಕ್ ಸ್ಟಾರ್ಟ್ ಮಾಡುತ್ತೆ. ನಮ್ಮನ್ನ ಆ ಜಾಗದಿಂದ ಓಡ್ಸಕ್ ಟ್ರೈ ಮಾಡುತ್ತೆ. ಒಂದ್ಸಲೇನೋ ನಿಂತಿದೆ. ಯಾರು? ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬಂದ್ಬಿಟ್ಟು ನಾನು ಮದನಪಲ್ಲಿ ಲೊಕೇಶನ್ಗೆ ಬಂದಿದ್ದೀನಿ. ಯಾಕಂದ್ರೆ ನೀವೆಲ್ಲರೂ ತುಂಬಾ ಜನ ಕಮೆಂಟ್ ಆಗ್ತಾ ಇದ್ರಿ ಯುವ ಪಂಚ್ ಅವ್ರ ಜೊತೆ ವಿಡಿಯೋ ಮಾಡಿ ಅಂತ. ಸೊ ರೀಸೆಂಟ್ ಆಗಿ ಅವ್ರ ವಿಡಿಯೋಸ್ನ ಚೆಕ್ ಮಾಡಿದವಾಗ ನನಗೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನನಗೆ ಅವ್ರ ವಿಡಿಯೋಸಲ್ಲಿ ಸಿಕ್ಕಿದೆ. ಅದು ನನಗೆ ತುಂಬಾ ಇಷ್ಟ ಆಯಿತು ಆ ವಿಡಿಯೋ. ಅದೇನಂತ ಅಂದ್ರೆ ಓ ಶ್ರೀ ರೇಪುರ ಅಂತ ಅಂದ್ಬಿಟ್ಟು ಟೈಟ್ಲ್ ಇಕ್ಕಿದ್ರು. ಕನ್ನಡದಲ್ಲಿ ಬಂದ್ಬಿಟ್ಟು ಓ ಹುಡುಗಿ ನಾಳೆ ಬಾ ಅಂತ ಅಂದ್ಬಿಟ್ಟು ನಾವು ಹಳೆ ಕಾಲದಲ್ಲೆಲ್ಲ ನಾವು ನೋಡ್ತಾ ಇದ್ರೆ ಬಾಗಿಲ ಮೇಲೆ ಬರೀತಾ ಇದ್ರು. ಸೊ ಅದ್ರ ನಿಜ ಇನ್ಸಿಡೆಂಟ್ ನಡೆದಿರೋ ಅಂತ ಜಾಗದಲ್ಲಿ ಅವ್ರು ವಿಡಿಯೋ ಶೂಟ್ ಮಾಡಿರ್ತಾರೆ. ಸೊ ಅವ್ರ ಹತ್ರ ನಾನು ಕೇಳಿದೆ, ಬ್ರೋ ನನಗೆ ಆ ಲೊಕೇಶನ್ ತುಂಬಾ ಇಷ್ಟ ಆಯ್ತು, ಸೊ ನನಗೂ ಚಾನ್ಸ್ ಕೊಡು, ನಾನು ವಿಡಿಯೋಸ್ ಮಾಡ್ತೀನಿ ಅಂತಂದ್ಬಿಟ್ಟು. ಸೊ ಅವರಾದ್ರೆ ಬನ್ನಿ ಬ್ರೋ ಮಾಡಿ ಅಂತಂದು ಇವತ್ತು ಕರ್ಸ್ಕೊಂಡಿದ್ದಾರೆ. ಸೊ ಇವತ್ತು ನನ್ನ ಜೊತೆ ಯುವ ಪಂಚ್ ಅವರು ಇದ್ದಾರೆ. ಬ್ರೋ ಬನ್ನಿ ಬ್ರೋ. ಹೇ ಗಾಯ್ಸ್, ಚೆನ್ನಾಗಿದ್ದೀರಾ ಎಲ್ಲರೂ? ಸೊ ಸ್ಟೋರಿ ಬಗ್ಗೆ ನಾನು ಹೇಳ್ತೀನಿ. ಸೊ ಏನಂದ್ರೆ ಒಂದು 2 months ಬ್ಯಾಕ್ ನನಗೆ ಒಬ್ಬರು ಮೆಸೇಜ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಈ ತರ ಲೊಕೇಶನ್ ಇದೆ, ನಮಗೆ 60 years ಬ್ಯಾಕ್ ಇಂದ ಈ ಸ್ಟೋರಿ ನಡೀತಿದೆ. ಸೊ ಒಬ್ಬರು ಅವ್ರ ಫಾದರ್ಗೆ ನಡೀದೆ ಅಂದ್ರೆ ಅವರು ನನ್ನ ಜೊತೆ ಮಾತಾಡಿದ್ದಾರೆ. ಸೊ ವಿಲೇಜ್ ಅವ್ರದ್ದು ಇಲ್ಲೇ ಇರೋದು, ಬಟ್ ಅವ್ರು ಇಲ್ಲ ಇವಾಗ. ಯಾಕಂದ್ರೆ ಬೇರೆ ತಮಿಳ್ನಾಡು ಸೈಡ್ ಅವರು ಮನೆ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇಲ್ಲಿ ಜಾಸ್ತಿ ಜನ 60 years ಬ್ಯಾಕ್ ಸತ್ತೋಗಿರೋ ಏನಂತಾರೆ ಗೋರಿಗಳು ಜಾಸ್ತಿ ಇದೆ. ತೋರಿಸ್ತೀವಿ ನಾವೆಲ್ಲ, ಅದು ತೋರಿಸ್ತಾರೆ ಅವರು. ಸೊ ಏನಂದ್ರೆ ಓಸ್ಟ್ರಿ ನಾಲೆಬಾನೆ ಅಂದ್ರೆ ಇಲ್ಲಿ ಒಂದು ರೋಡ್ ಇದೆ, ಈ ವಿಲೇಜ್ಗೆ ಅಲ್ಲಿ ವಿಲೇಜ್ಗೆ, ಇದೆಲ್ಲ ಫಾರೆಸ್ಟ್ ಲೊಕೇಶನ್ ಇದು. ಸೊ ಹೋಗ್ತಿದ್ರೆ ಒಬ್ಬ ಲೇಡಿ, ಓಲ್ಡ್ ಲೇಡಿ ತರ ಇರುತ್ತೆ ವಾಯ್ಸ್, ಅವರು ಕರಿಯೋ ತರ ಇರುತ್ತೆ, ನಮ್ಮ ಹೆಸರನ್ನ ಇಟ್ಟು ಕರಿಯೋ ತರ ಇರುತ್ತೆ. ಆವಾಗ ನಾವು ಹಿಂದೆ ನೋಡಿದ್ರೆ ಅವ್ರು ಇಟ್ಕೊಂತಾರೆ. ಮಾರ್ನಿಂಗ್ ವರ್ಗು ಹೆಂಗಿರತ್ತೆ ಅಂದ್ರೆ ಅದು ಸ್ನೇಕ್ ಕಚ್ಚಿದ್ರೆ ಹೆಂಗಿರುತ್ತೆ, ಸ್ನೇಕ್ ಬೈಟ್ ಮಾಡಿದ್ರೆ ಬಾಯಲ್ಲಿಂದ ನೊರೆ ಬರುತ್ತಲ್ವಾ, ಆ ತರ ಇರುತ್ತೆ. ಇಲ್ದಿರಂಗ್ ಬಿದೋಗಿರ್ತೀರಂತೆ. ಸೊ ಆವಾಗಿಂದ ಇನ್ನೊಂದು ಸಾರಿ ಅಟ್ಯಾಕ್ ಮತ್ತೆ ಹಂಗೆ ಬಂದ್ರೆ ಮಾತ್ರ 100% ಆವಾಗ ಸತ್ತೋದು 100% ಗ್ಯಾರಂಟಿ. ಬಟ್ ಇನ್ನೊಂದು ಒಂದು ಸಾರಿ ಆದ್ರೂ ಪ್ರಾಬ್ಲಮ್ ಇರುತ್ತೆ. ಏನಂದ್ರೆ ಕನಸು ಬರ್ತಾ ಇರುತ್ತೆ, ಹೆಂಗಂದ್ರೆ ಈ ತರ ಇವರು ಬರೋದು ಬಾ ಅಂತ ಕರೆಯೋ ತರ ಇರುತ್ತೆ ಅಂತೆ ಕನಸು. ಇಯರ್ಲಿ ಒನ್ಸ್ ಟ್ವೈಸ್ ಅಮಾವಾಸ್ಯೆಗೆ ಬರ್ತಾನೆ ಇರುತ್ತೆ ಅಂತೆ, ಲೈಫ್ ಲಾಂಗ್. ಅವ್ರ ಅಪ್ಪಗ ಹಂಗೆ ಆಗಿದೆ ಅಂತೆ. ಸೊ ಆ ಲೊಕೇಶನ್ ಇದೆ ಅಂತ ನಾವು ಬರಲ್ಲ, ನಾವು ಅವ್ರ ವಿಲೇಜೇ ನಾವು ಬಿಟ್ಟಿದ್ವಿ ಅಲ್ಲಿಂದ ಅಂತ, ವಿಲೇಜ್ ಹೋಗ್ತಿದ್ರೆ ಬಿಟ್ಟಿದ್ವಿ ಅಂತ. ಸೊ ಅದಕ್ಕೆ ಒಂದು ವಿರುಗುಡು ಇದೆ, ಅಂದ್ರೆ ವಿರುಗುಡು ಅಂತ ಅದಕ್ಕೊಂದು ಇದು ಸೊಲ್ಯೂಷನ್ ಇದೆ. ಏನಂದ್ರೆ ನಾವು ಹೋಗ್ತಿದ್ರೆ ಅದ ಹಂಗೆ ಕರಿಯಿದ್ರೆ ಓಸ್ತ್ರಿ ನಾಳೆ ಬಾ ಅಂತ 3 ways ಅಲ್ಲಿ 3 ಡೈರೆಕ್ಷನ್ಸ್ ಅಲ್ಲಿ ಹೇಳ್ಬೇಕು. ಬ್ಯಾಕ್ ನೋಡ್ಬಾರ್ದು, ಲೆಫ್ಟ್ ಟು ರೈಟ್ ಮುಂದೆ ನೋಡ್ಕೊಂಡು ಹೋಗ್ತಾ ಇರ್ಬೇಕು. ಓಸ್ತ್ರಿ ನಾಳೆ ಬಾ
ಅಂತ ಹೇಳ್ಕೊಂಡು ಹೋಗ್ತಾ ಇರ್ಬೇಕು. ಅಂದ್ರೆ ಓ ಹುಡುಗಿ ನಾಳೆ ಬಾ, ಓ ಹುಡುಗಿ ಆಕ್ಚುಲಿ ನಿಮಗ್ ನಾನು ಸಿಂಪಲ್ ಆಗಿ ಹೇಳ್ತೀನಿ. ಏನಂತಂದ್ರೆ ಇಲ್ಲಿ ಬಂದ್ಬಿಟ್ಟು ಒಂದು ಅಬಂಡೆಂಟ್ ರೋಡ್, ಇಲ್ಲಿ ನಾವು ಚರಿತ್ರೆಯಿಂದ ನಾವು ಕೇಳ್ತಾ ಬಂದಿರೋ ಅಂತ ವಿಷಯ ಏನಂತಂದ್ರೆ ನಾಳೆ ಬಾ ಅಂತ ಬಾಗಿಲ ಮೇಲೆ ಬರೀತಾರೆ. ಅದ್ ಯಾಕಂದ್ರೆ ದೆವ್ವ ಬಂದು ನಮ್ಮನ್ನ ಕೂಗ್ದಂಗಾಗುತ್ತೆ. ಇಲ್ಲಿ ನಡೀತಿರೋ ಇನ್ಸಿಡೆಂಟ್ ಏನಂತಂದ್ರೆ ಯಾರೇ ಬರ್ಲಿ ಅವ್ರ ಹೆಸರು ಕ್ಲಿಯರ್ ಕಟ್ ಆಗಿ ಕರೆಯುತ್ತಂತೆ. ಆ ಆತ್ಮ ಏನಿದೆಯೋ ಅದು ಕ್ಲಿಯರ್ ಆಗಿ ಕರೆಯುತ್ತಂತೆ. ಆ ಟೈಮಲ್ಲಿ ನಾವು ಹಿಂದೆ ತಿರುಗಿ ನೋಡಂಗಿಲ್ಲ. ಹಿಂದೆ ತಿರುಗಿದ್ರೆ ಅಟ್ಯಾಕ್ ಮಾಡುತ್ತಂತೆ. ನಾವೇನ್ ಮಾಡ್ಬೇಕು, ಹಿಂದೆ ತಿರುಗ್ದಿರಂಗೆ ಲೆಫ್ಟ್ ರೈಟ್ ಸ್ಟ್ರೈಟ್ ರೋಡ್ ಅಲ್ಲಿ ಓ ಹುಡುಗಿ ನಾಳೆ ಬಾ ಅಂತ ಕೂಗ್ಕೊಂಡು ಹೋಗ್ಬೇಕು. ಅವಾಗ ನಾವು ಅಲ್ಲಿಂದ ತಪ್ಸ್ಕೊಂಡಂಗ್ ಲೆಕ್ಕ. ಆಲ್ರೆಡಿ ನಮ್ಗೆ ಆಗಿದೆ ಆ ತರ ಇನ್ಸಿಡೆಂಟ್ಸ್. 4 times 4 episodes ಮಾಡಿದೀನಿ ನಾನು. ನೋಡಿ ಅವಾಗ ಗೊತ್ತಾಗುತ್ತೆ ಎಷ್ಟು ಅಟ್ಯಾಕ್ ಮಾಡಿದೆ ಅಂತ, ನಮ್ಮನ್ನ ಹೆಂಗೆ ಕಾಣಿಸ್ತಿದೆ ಅಂತ, ಯಾವ ತರ ಸ್ಯಾರಿ ಹಾಕೊಂಡು ಯಾವ ತರ ಕಾಣಿಸ್ತಿದೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಸೊ ಇವಾಗ ಇವ್ರಿಗೆ ಹೆಂಗಾಗುತ್ತೋ ನಂಗೆ ಗೊತ್ತಿಲ್ಲ. ಬಟ್ ನಾನು ಹೋಗ್ತೀನಿ, ನಾನು ಇರಲ್ಲ ವಿಡಿಯೋಗೆ, ಇವರೇ ಮಾಡ್ಕೊಂತಾರೆ. ಸೊ ನಾನು ಹೋಗ್ತಿದೀನಿ. ಇವರು ಅದಿಬ್ರು ಮ್ಯಾಟ್ರು. ಸೊ ಏನಂತಂದ್ರೆ ಇವ್ರದ್ದು ವೆಬ್ ಸೀರೀಸು ನಿಮಗೆ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಅದ್ರಲ್ಲಿ ಏನೋ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಬ್ರೋ ಲೊಕೇಶನ್ ಗಂಟ ಆದ್ರೂ ಬಾ, ನಮ್ಗೆ ಅದನ್ನ ತೋರಿಸ್ಬಿಟ್ಟು ನೀನ್ ಬೇಕಾದ್ರೆ ಹೋಗು, ನಾವು ವಿಡಿಯೋಸ್ ಮಾಡ್ಕೊಂಡು ಹೋಯ್ತೀರಿ ಅಂತ. ಆಕ್ಚುಲಿ ಜಾಸ್ತಿ ದೂರ ನಮ್ಮ ಮನೆಯಿಂದ. ಸೊ ಇಲ್ಲಿಗೆ ಬರೋಗೆ, ಸೊ ಇಲ್ಲಿಂದ ಎವ್ರಿ ಟೈಮ್ ಸೊ ಮೇನ್ ರೋಡ್ ಇದೆ. ಸೊ ಬರ್ತಾನೆ ಇರುತ್ತೆ ವೆಹಿಕಲ್ಸ್, ಇವರು ಹೋಗೋಕೆ ಈಸಿ ಇರುತ್ತೆ. ಸೊ ನಾನು ಹೋಗ್ತೀನಿ. ಏನಾದ್ರು ಪ್ರಾಬ್ಲಮ್ ಇದ್ರು ನಾನು ಕೇಳಿದೆ, ಈ ವಿಲೇಜ್ ಅವ್ರಿಗೆ ಗೊತ್ತಿರೋರೆ, ನಾನು ಕಾಲ್ ಮಾಡಿ ಇವ್ರಿಗೆ ಹೇಳ್ತೀನಿ. ಸೊ ಏನ್ ಪ್ರಾಬ್ಲಮ್ ಇಲ್ಲ. ಸೊ ನಾನು ಬಿಟ್ಟು ಹೋಗ್ತಿಲ್ಲ, ಇವ್ರಿಗೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಟ್ಟಿದ್ದಾರೆ. ಎಲ್ಲ ಸೇಫ್ ಆಗಿದೆ. ಇನ್ನೊಂದು ಏನಾದ್ರು ಆದ್ರೆ ಅದರಲ್ಲಿ ರುದ್ರಾಕ್ಷ ಮಾಲ ಇದೆ. ಸೊ ನಾನು ನೈಟ್ ವಿಷನ್ ಅವ್ರಿಗೆ ಬೇಕಂದ್ರೆ ನೈಟ್ ವಿಷನ್ ಕೊಡ್ತಿದೀನಿ. ರುದ್ರಾಕ್ಷ ಮಾಲ ಅಲ್ಲಿ ತಗೋ, ಏನಾದ್ರು ಅಟ್ಯಾಕ್ ಮಾಡ್ತೇವೆ. ಅವ್ರು ಇದ್ಬಿಟ್ಟು ಈ ಲೊಕೇಶನ್ ಬಂದವಾಗಿಂದ ತುಂಬಾ ಅನುಭವಗಳು ಜಾಸ್ತಿ ಆಗಿರೋದ್ರಿಂದ ಅವ್ರು ಏನ್ ಮಾಡಿದ್ದಾರೆ, ರುದ್ರಾಕ್ಷ ಮಾಲೆ ಇಟ್ಕೊಂಡಿದ್ದಾರೆ. ಬ್ರೋ ನಿಮ್ ಸೇಫ್ಟಿಗೆ ನಾನು ಅದನ್ನ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರು ಇವಾಗ ಅದನ್ನ ನಮಗೆ ಕೊಟ್ಟೋಗ್ತಿದ್ದಾರೆ. ಹಂಗೆ ನಾನು ನೈಟ್ ವಿಷನ್ ತರೋದು, ನನ್ನ ನೈಟ್ ವಿಷನ್ ತಂದಿಲ್ಲ ನಾನು. ಸೊ ಅವ್ರು ನೈಟ್ ವಿಷನ್ ಇಸ್ಕೊಂತಾ ಇದ್ದೀನಿ. ಮತ್ತೆ ನಿಮ್ಮೆಲ್ಲರೂ ಆಸೆ ಪ್ರಕಾರ ತುಂಬಾ ಮಿಸ್ ಮಾಡ್ಕೊಂಡೆ ಅಂತಂದ್ರೆ ಅಂತ ವ್ಯಕ್ತಿ ಆದ್ರೆ ಇವತ್ತು ಬಂದ್ಬಿಟ್ರು ನೋಡಿ. ನಮ್ ಪ್ರಜ್ವಲ್ ಆದ್ರೆ ಇವತ್ತು ಬಂದ್ಬಿಟ್ರು. ಎಲ್ರು ಹೇಗಿದ್ದೀರಾ? ಮಲ್ಲೇಶ್ ಅವರು ಇದು ತುಂಬಾ ದಿನ ಆಗಿತ್ತು ವಿಡಿಯೋ ಬಂದು. ಸೊ ಇವತ್ತಿನ ಲೊಕೇಶನ್ಗೆ ಕರ್ಕೊಂಡ್ ಬಂದಿದ್ದಾರೆ. ಮತ್ತೆ ಈ ಸ್ಟೋರಿನ ಹೇಳಿರ್ಲಿಲ್ಲ ಇವರು. ಇವಾಗ ಇಲ್ಲಿ ಬಂದಾದ್ಮೇಲೆ ಸ್ಟೋರಿ ಹಿಂದೆ ನೋಡ್ಬಾರ್ದಲ್ಲ ಹೇಳ್ತಿದ್ದಾರೆ. ಇದು ಕೇಳಿದ್ಮೇಲೆ ಇನ್ನೂ ಭಯ ಆಗ್ತಿದೆ ನನಗೆ. ನೋಡ್ಬೇಕು ಇವತ್ತಿನ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ಅಷ್ಟೇ. ಸೊ ಫ್ರೆಂಡ್ಸ್, ಇವಾಗ ನಾನು ಮತ್ತೊಮ್ಮೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಇವಾಗಾದರೆ ನಾವಿಬ್ಬರೇ ಇಲ್ಲಿ ವಿಡಿಯೋ ಆದರೆ ಸ್ಟಾರ್ಟ್ ಮಾಡ್ತೀರಿ ಅಣ್ಣ. ಅದು ಇದು ಕೀರ್ತನ ಲೊಕೇಶನ್ ಬೇಕಾ? ಕನ್ಫರ್ಮಾ? ಪಕ್ಕ ಎಲ್ಲೋ? ಹ್ಞೂ ಅಣ್ಣ. ಸೊ ಫ್ರೆಂಡ್ಸ್, ಇವನು ಮದನಪಲ್ಲಿಗೆ ಹೋಯ್ತಾ ಇದ್ದೀರಿ ಅಂತ ಅಂದವಾಗಿಂದ, ಅಣ್ಣ ನಾನು ಕೀರ್ತನ ಲೊಕೇಶನ್ಗೆ ಒಂದ್ಸಲಿ ಹೋಗ್ಬೇಕು, ಬನ್ನಿ ಅಣ್ಣ ಹೋಗೋಣ ಅಂತ ಹೇಳ್ತಿದ್ದ. ಬಟ್ ಆ ಕೀರ್ತನ ಬಂದ್ಬಿಟ್ಟು ಇವಾಗ ಇಲ್ಲ. ಕೀರ್ತನ ಅನ್ನೋ ಆತ್ಮ ಏನಿದೆಯೋ ಅದು ಹೋಗ್ಬಿಟ್ಟಿದೆ. ಬಟ್ ನಜಿಯಾ ಆತ್ಮ ಮತ್ತೆ ಅಲ್ಲೊಂದು ಮೇಲ್ಗೋಷ್ಠ ಇದೆ. ಸೊ ನನ್ನ ಚಾಲೆಂಜ್ ಪ್ರಕಾರ ನಾನು ಪ್ರಜ್ವಲ್ ಕೊಡ್ತೀನಿ. ನಾನು 1 day ಸ್ಟೇ ಮಾಡೋಕ್ಕಂತ ಬಂದಿದ್ದೆ ಇಲ್ಲಿ. ಇನ್ನೊಂದು ದಿವಸನೂ ಪ್ರಜ್ವಲ್ ಕ್ಲೀನಾಗಿ ಕೇಳಿಸ್ಕೊ, ಇನ್ನೊಂದು ದಿವಸ ನಾನು ಸ್ಟೇ ಆಗ್ತೀನಿ. ಇವಾಗ ನಾನು ಟೆಸ್ಟ್ ಮಾಡಬೇಕು. ಅದಕ್ಕೋಸ್ಕರ ಲೊಕೇಶನ್ಗೆ ನೀನು ಒಬ್ಬನೇ ಹೋಗ್ಬೇಕು, ವಿಡಿಯೋ ಮಾಡ್ಕೊಂಡು ಬರಬೇಕು. ನಾನು ರೂಮಲ್ಲೇ ಇರ್ತೀನಿ. ಓಕೆನಾ? ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡು ಮಾಡ್ತೀಯಾ ಪಕ್ಕಣ? ಸೊ ಫ್ರೆಂಡ್ಸ್, ಇವಾಗ ಪ್ರಜ್ವಲ್ ಎಷ್ಟು ಧೈರ್ಯ ಬಂದಿದೆ ಪ್ರಜ್ವಲ್ಗೆ ಅಂತ ನಮ್ಗೆ ತಿಳಿಯೋಕ್ಕೋಸ್ಕರ ನಾನು ಈ ಚಾಲೆಂಜ್ ಟೈಪ್ ಇದು ಮೇಲ್ ಗೋಸ್ಟ್ ಇದೆ ಅಲ್ವಾ? ಸೊ ಬಾತ್ರೂಮ್ ಸೈಡ್ ಇರುತ್ತೆ. ಸೊ ಕೇರ್ಫುಲ್, ಅಲ್ಲಿ ಮಾತ್ರ ಹೋಗ್ಬಾರ್ದು. ಸಿಂಗಲ್ ಆಗಿ ಹೋಗ್ತಿದ್ವಲ್ಲ. ಸೊ ನಜಿಯಾ ಬಗ್ಗೆ ಮಾತಾಡ್ಬೇಕು, ಕೇಳ್ಬೇಕಂದ್ರೆ ಅವ್ರ ಜೊತೆ ಇದೆಯಾ ಇಲ್ವಾ ನನಗೂ ಗೊತ್ತಿಲ್ಲ. ಸೊ ನೀನು ಕೇಳಿ ಅಲ್ಲಿ ಹೋಗಿ. ಸೊ ನನಗೂ ಗೊತ್ತಾಗ್ಬೇಕು ಏನ್ ಚಾಲೆಂಜ್ ಮಾಡ್ತೀಯೋ, ಏನ್ ಗೊತ್ತಾಗ್ಬೇಕು ನಿನ್ಗೆ, ಅದೆಲ್ಲ ನಿನ್ಗೆ ತಿಳಿಸ್ಕೋ ಅದು. ಓಕೆನಾ? ಸೊ ಬಟ್ ಮೇಲ್ ಗೋಸ್ಟ್ ಇದೆ, ಕೇರ್ಫುಲ್. ಅದು ಅವರು ಇರಲ್ಲ, 3 ದಿವಸ ಇರಲ್ಲ ಅಂತ ಅಂದ್ಬಿಟ್ರು ಅವರು. ಸೊ ನಾಳೆನೂ ಇರಲ್ಲ ಅವರು. ನಾನು ಕೀರ್ತನ ಲೊಕೇಶನ್ ನನಗೆ ಗೊತ್ತಿದೆ, ಅಲ್ಲಿ ಹೆಂಗ್ ಹೋಗ್ಬೇಕು ಅಂತ ಅಂದ್ಬಿಟ್ಟು. ಸೊ ನಾಳೆ ಆದ್ರೆ ಪ್ರಜ್ವಲ್ನ ಕರ್ಕೊಂಡೋಗಿ ಕೀರ್ತನ ಲೊಕೇಶನಲ್ಲಿ ಬಿಟ್ಬಿಟ್ಟು ನಾನು ರೂಮಿಗೆ ಬಂದ್ಬಿಡ್ತೀನಿ. ಅವನೊಬ್ಬನೇ ವಿಡಿಯೋ ಮಾಡ್ಕೊಂಡು ಮತ್ತೆ ಕಾಲ್ ಮಾಡ್ತಾನೆ. ಕಾಲ್ ಮಾಡಾದ್ಮೇಲೆ ನಾನು ಪಿಕ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವಾಗಾದ್ರೆ ನಿಮಗೆ ಲೇಟು ಲ್ಯಾಕ್ ಮಾಡ್ದಿರಂಗೆ, ಇಲ್ಲಾಂದ್ರೆ ವಿಡಿಯೋ ಶುರು ಮಾಡಿಬಿಡೋಣ ಬನ್ನಿ. ಸೊ ಫ್ರೆಂಡ್ಸ್ ನೋಡಿ, ಇದೇ ಲೊಕೇಶನು. ಅವ್ರ ವಿಡಿಯೋ ನೀವು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಇದು ಬಂದ್ಬಿಟ್ಟು ನಾವು ಸುಳ್ಳಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಇದು ತುಂಬ ಹಳೆ ಕಾಲದಿಂದ ನಂಬ್ಕೊಂಡು ಬರ್ತಿದ್ದಾರೆ. ಆ್ಯಕ್ಚುಲಿ ಇದೆಲ್ಲ ನಿಜಾನೇ. ಯಾಕಂದರೆ ತುಂಬ ಜನ ಮನೆ ಮೇಲೆ 20 ವರ್ಷ ಮುಂಚೆವರೆಗೂ ಈ ಥರ ಬರಿತಾಯಿದ್ರು.
ಓ ಅದೇ ನಾಳೆ ಬಾ ಅಂತ. ಯಾಕೆ ಸುಳ್ಳು ಹೇಳ್ಬೇಕು, ನಮ್ಮ ಏರಿಯಾದಲ್ಲಿ ನಮ್ಮ ಮನೆಗಳ ಮೇಲೇ ನಮ್ಮ ತಾತ ಅವರೆಲ್ಲ ಬರೀತಾ ಇದ್ರು. ಸೊ ಅಂತ ನಡೆದಿರೋ ಅಂಥ ರಿಯಲ್ ಸ್ಟೋರಿ ನಡೆದಿರೋ ಅಂಥ ಜಾಗಕ್ಕೆ ಇವತ್ತಾದರೆ ನಾವು ಬಂದಿದ್ದೀರಿ. ಇಲ್ಲೇನೇನು ಕಾಣಿಸ್ತಿದ್ಯೋ ಇದೆಲ್ಲ ಸ್ಮಶಾನಗಳು ಫ್ರೆಂಡ್ಸ್. ಓಕೆ ನೋಡಿ, ನಾವು ಬಂದಿದ್ದ ತಕ್ಷಣ ನಾಯಿನೂ ಅಲೋದು ಸ್ಟಾರ್ಟ್ ಆಯಿತು. ಇಲ್ಲಿ ಕಾಲ ಹತ್ರ ನಿಂತ್ಕೊಂಡೈತೆ. ಹೌದು ಪ್ರಜ್ವಲ್, ಹಿಂದೆ ತಿರ್ಗೋವಾಗ ಸ್ವಲ್ಪ ಯೋಚನೆ ಮಾಡ್ಕೊಂಡು ತಿರ್ಗೋ. ಯಾಕಂದರೆ ಅವ್ರು ಹೇಳಿದ್ರಲ್ಲ, ಏನಾದರೂ ಹೆಸರು ಕೂಗ್ದಂಗೆ ಅನ್ಸಿದ್ರೆ ಹಿಂದೆ ತಿರ್ಗಕ್ಕೆ ಹೋಗ್ಬೇಡ. ನಾನು ತಿರ್ಗಲ್ಲ. ಇದನ್ನೆಲ್ಲ ನಾವು 100% ನಾವು ನಂಬಲೇಬೇಕು. ಅದು ಹಿಂದೆ ತಿರ್ಗಿದ್ರೆ ಎಫೆಕ್ಟ್ ಆಗುತ್ತೆ ಅಂತ ಇದ್ದಾರೆ. ಸೊ ಅದರಿಂದ ಹಿಂದೆ ತಿರುಗಬೇಡ. ಯಾರೇ ಕೂಗಿದ್ರು ಹಿಂದೆ ತಿರುಗಬೇಡ. ಸೊ ನೋಡಿ ಫ್ರೆಂಡ್ಸ್, ನಿಮ್ಗಾದ್ರೆ ತೋರಿಸ್ತಾ ಇದ್ದೀನಿ ಸ್ಮಶಾನ. ಇವೆಲ್ಲ ಸ್ಮಶಾನ ಗೋರಿಗಳು ನೋಡಿ. ಇವೆಲ್ಲ ಒಂದು ಟೈಮಲ್ಲಿ ಫುಲ್ಲು ಮನೆಗಳಿತ್ತಂತೆ. ಆ ಅಂಕಲ್ಗೆ ಯಾವಾಗಾದರೆ ಆ ಇನ್ಸಿಡೆಂಟ್ ನಡೀತೋ ಅವರಾದರೆ ಇಲ್ಲಿಂದ ಖಾಲಿ ಮಾಡಿಕೊಂಡು ತಮಿಳ್ನಾಡಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರಂತೆ. ಇಲ್ಲಿಗೆ ಬಾ ಅಂತ ಕರೆದ್ರೆ, ಈ ಊರಿಗೆ ಬಾ ಒಂದು ಸರಿ ಅಂತ ಅಂದ್ಬಿಟ್ಟು ಅವ್ರ ರಿಲೇಟಿವ್ಸ್ ಯಾರಾದರೂ ಕರೆದ್ರೆ ಆ ಊರಿಗೆ ನಾನು ಬರೋದೇ ಇಲ್ಲ ಅಂತಂದ್ಬಿಟ್ಟು ಇವತ್ತಿಗೂ ಭಯ ಬೀಳ್ತಾರಂತೆ. ತುಂಬ ಸಲ ನಡೆದಿದೆಯಂತೆ. ಇಲ್ಲಿರೋ ಮನೆಗಳೆಲ್ಲ ಹೊಡೆದಾಕಿದ್ದಾರೆ. ತುಂಬ ಜನ ಆ ಥರ ಹಿಂದೆ ತಿರುಗಿದ ತಕ್ಷಣ ಅವ್ರಿಗೆ ತುಂಬ ಎಫೆಕ್ಟ್ ಆಗಿ ಸತ್ತೋಗಿರೋರು ತುಂಬ ಜನ ಇದ್ದಾರಂತೆ ಈ ಲೊಕೇಶನಲ್ಲಿ. ಸೊ ಇವತ್ತಾದರೆ ನಾನು ಪ್ರಜ್ವಲ್ ಈ ಲೊಕೇಶನ್ಗೆ ಬಂದಿದ್ದೀರಿ. ಹೆಂಗನಿಸ್ತಿದೆ ಪ್ರಜ್ವಲ್? ಸ್ವಲ್ಪ ಫೀಲ್ ಆಗ್ತಿದೆ ಅಣ್ಣ. ನೀವು ಹಿಂದೆ ತಿರುಗಿ ನೋಡ್ಬೇಡಿ, ಯಾವಾಗ ಅಂತೀರ ಆವಾಗಲೇ ನನಗೆ ಭಯ ಸ್ಟಾರ್ಟ್ ಆಯಿತು. ಏನಿರ್ಬೋದು ಅಂದರೆ ಹೆಸರು ಕೂಗ್ದವಾಗ ನಮಗಾದ್ರೆ ಇವಾಗ ಗೊತ್ತಿಲ್ವಲ್ಲ ಹೆಸರು ಕೂಗುತ್ತಾ ಇಲ್ವ ಅಂತ. ಆದರೆ ತುಂಬ ಜನಕ್ಕೆ ಅನುಭವ ಆಗಿದೆ. ತುಂಬ ಜನ ಸತ್ತೋಗಿ ಇದ್ದಾರೆ ಇಲ್ಲಿ ಈ ಜಾಗದಲ್ಲಿ. ನಮ್ಮ ಜೀವಕ್ಕೇನು ಅಪಾಯ ಆಗಲ್ಲ. ಇವಾಗ ನಾವು ಬಂದ್ಬಿಟ್ಟು ಏನು ನಡೀತಿದೆ ಅಂತ ಕಂಡುಹಿಡಿಯೋಕ್ಕೋಸ್ಕರ ಬರೋರು. ರಿಸ್ಕ್ ಮಾಡಲೇಬೇಕು. ಅರ್ಥ ಆಯ್ತಾ? ಅದು ಏನು ರೂಲ್ಸ್ ಇದೆಯೋ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಮಗೇನೂ ಆಗಲ್ಲ. ಈ ಕಾನ್ಫಿಡೆಂಟ್ ನಂದು ಅಷ್ಟೇ. ಸೊ ಫ್ರೆಂಡ್ಸ್, ಇನ್ನೊಂದು ವಿಷಯ ತಿಳಿಸ್ಕೊಡ್ಬೇಕು ನಿಮಗೆ. ತುಂಬ ಜನ ಏನು ಬ್ರೋ ನೀನು ಗೋಸ್ಟ್ನ ಬ್ಲ್ಯಾಕ್ ಕಲರಾಗಿ ತೋರಿಸ್ತೀಯಾ, ವೈಟ್ ಕಲರಾಗಿ ತೋರಿಸ್ತೀಯಾ, ಅದನ್ನು ಹತ್ರಕ್ಕೆ ಹೋಗ್ಬಿಟ್ಟು ಯಾವತ್ತೂ ತೋರಿಸ್ಲಿಲ್ಲ ಅಂತ ಅಂದ್ಬಿಟ್ಟು ತುಂಬ ಜನ ಕಮೆಂಟ್ ಹಾಕ್ತಾರೆ. ರಿಯಾಲಿಟಿ ತುಂಬ ಜನಕ್ಕೆ ಗೊತ್ತಿಲ್ಲ. ಏನಂತಂದರೆ ಗೋಸ್ಟ್ ಬಂದ್ಬಿಟ್ಟು ಅದೊಂದು ಶ್ಯಾಡೋ ಸ್ಮೋಕಿ ಟೈಪಲ್ಲೇ ಇರೋದು. ಅದಕ್ಕೆ ಬಾಡಿ ಇರಲ್ಲ, ಅದು ಆತ್ಮ ಅದು. ಸೊ ಅದರಿಂದ ಅದು ಮನುಷ್ಯರ ಥರ ಕಾಣಿಸಲ್ಲ. ನೀವು ಏನು ಅಂದರೆ ಇವಾಗ ಫಿಲಮ್ ರೇಂಜಲ್ಲಿ ತೋರಿಸ್ತಾರಲ್ವ, ಮುಖ ಎಲ್ಲ ಒಂಥರ ಗಜಿ ಬಿಜಿ ಆಗಿರೋದು, ಒಂಥರ ಭಯಂಕರವಾಗಿ ಕಾಣಿಸೋದು, ಇವೆಲ್ಲ ಮ್ಯಾನ್ ಮೈಂಡಲ್ಲಿ ಕ್ರಿಯೇಟ್ ಮಾಡಿರೋಂಥ ಗೋಸ್ಟು, ಆತ್ಮಗಳು, ದೆವ್ವಗಳು. ಸೊ ಅದು ರಿಯಾಲಿಟಿಯಲ್ಲಿ ಆ ಥರ ನಡೆಯಲ್ಲ, ಆ ಥರ ಕಾಣಿಸೋದು ಇಲ್ಲ. ಸೊ ಅದನ್ನು ಒಂದು ತಿಳ್ಕೊಳ್ಳಿ, ಆ ಥರ ಕಾಣಿಸಲ್ಲ. ಇನ್ನೊಂದು, ಮನುಷ್ಯರನ್ನ ಕಂಡ್ರೇ ಆತ್ಮಗಳಿಗೆ ಭಯ ಜಾಸ್ತಿ ಇರುತ್ತೆ. ಅದರಿಂದ ನಮ್ಮನ್ನೆಲ್ಲಿ ಅಟ್ಯಾಕ್ ಮಾಡಕ್ಕೆ ಬಂದವನೆ ಅಂತ ಅಂದ್ಬಿಟ್ಟು ಅದು ನಮ್ಮನ್ನ ಭಯ ಬೀಳ್ಸೋಕೆ ಸ್ಟಾರ್ಟ್ ಮಾಡುತ್ತೆ. ನಮ್ಮನ್ನ ಆ ಜಾಗದಿಂದ ಓಡ್ಸೋಕೆ ಟ್ರೈ ಮಾಡುತ್ತೆ. ಸುಮ್ಮನೆ ಎದುರುಬೇಡ. ನೀನು ಹಂಗೆ ಎದುರಿದ್ರೆ ನನಗೂ ಒಂಥರ ಆಗುತ್ತೆ. ನೀನು ಅಷ್ಟು ಆ ರೇಂಜ್ಗೆಲ್ಲ ಎದುರುಬೇಡ. ನನಗೆ ಗೂಸ್ ಬಂಪ್ಸ್ ಬಂದ್ಬಿಡ್ತು ನೀನು ಎದುರಿತು ನೋಡಿತ್ತು ಇವಾಗ. ಸೊ ಫ್ರೆಂಡ್ಸ್, ಇಲ್ಲಾದರೆ ನನಗೂ ತುಂಬ ನರ್ವಸ್ ಇದೆ. ಯಾಕಂದರೆ ಜಾಗ ಬಂದ್ಬಿಟ್ಟು ಅಂಥ ಆರೋ ಲೊಕೇಶನು. ನನಗೂ ಅಂದರೆ ನಾನು ಯಾವಾಗ ಒಂದು 70% ಧೈರ್ಯದಲ್ಲಿ ಇರ್ತೀನಿ, 30% ಸ್ವಲ್ಪ ಭಯ ಅನ್ನೋದು ಮನುಷ್ಯನಿಗೆ ಇದ್ದೇ ಇರುತ್ತೆ. ಬಟ್ ಈ ಲೊಕೇಶನಲ್ಲಿ ಮಾತ್ರ 50-50 ನನಗೆ ಆ ರೇಂಜಿಗೆ ಭಯ ಹೊಡಿತಿದೆ. ನೀನು ಭಯ ಬೀಳೋದ್ರಲ್ಲಿ, ಭಯ ಪಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ಆ ಥರ ಘೋಷಣೆ ನೋಡಬೇಕು ಅಂತ ದಯವಿಟ್ಟು ಯಾರು ಅನ್ಕೊಬೇಡಿ. ಅದೆಲ್ಲ ಫಿಲಮಲ್ಲಿ ಕಾಣಿಸುತ್ತೆ, ರಿಯಾಲಿಟಿಯಲ್ಲಿ ಕಾಣಿಸಲ್ಲ. ಸೊ ದೆವ್ವ ಅನ್ನೋದಿದೆ, ಬಟ್ ಈ ಟೈಪಲ್ಲಿ ಕಾಣಿಸುತ್ತೆ. ಸೊ ಇಲ್ಲೇನೇನು ಕಾಣಿಸ್ತಿದೆಯಾ ನಿಮಗೆ, ಇವೆಲ್ಲ ಗೋರಿಗಳು ಫ್ರೆಂಡ್ಸ್. ಅದ್ರ ಮೇಲೇ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆಯಂತೆ. ಅವರಾದರೆ ನಮಗೆ ತುಂಬ ಅಂದರೆ ತುಂಬ ಈ ಕೀರ್ತನ ಲೊಕೇಶನಲ್ಲಿ ಮಾಡಬೇಕಾದ್ರೂ ಮತ್ತು ಸ್ಕೂಲ್ ಅಂತ ಮಾಡಿದ್ದೆ ಆ ಲೊಕೇಶನಲ್ಲಿ, ಜಾನ್ವಾಟ ಮಠ ಲೊಕೇಶನಲ್ಲಿ, ಅಲ್ಲೆಲ್ಲ ನಾವು ವೀಡಿಯೋಸ್ ಮಾಡಬೇಕಾದ್ರೆ ಅವರೇನು ಅಷ್ಟೊಂದು ನಮ್ಮನ್ನು ಕೇರ್ಫುಲ್ಲಾಗಿ ಇರಿ ಬ್ರೋ ಅಂತ ಅಂದ್ಬಿಟ್ಟು ನಮಗೇನು ಹೇಳಿಲ್ಲ. ಬಟ್ ಈ ಲೊಕೇಶನಲ್ಲಿ ಮಾತ್ರ ಅವ್ರು ಅಷ್ಟೊಂದು
ನಮಗೆ ಕೇರ್ ತೊಗೊಂಡ್ರಂದ್ರೆ ಬ್ರೋ ಹಿಂಗಿರಿ ಹಂಗಿರಿ, ನಮಗೆ ಆ್ಯಕ್ಟಿವಿಟೀಸ್ ನಡೆದಿರೋದ್ರಿಂದ ನಾವು ಹೋಗ್ಬಿಟ್ಟು ಸೇಫ್ಟಿಗೆ ರುದ್ರಾಕ್ಷ ಮಾಲೆ ತೊಗೊಂಡ್ಬಂದಿದ್ದೀರಿ. ಇದೇನೋ ಕೆರೆ ಟೈಪ್ ಇದ್ದಂಗೆ ನೋಡಿ, ಗೋರಿಗುಲು ನೋಡಿ ಫ್ರೆಂಡ್ಸ್, ಇದೆಲ್ಲ ಗೋರಿಗುಲು. ಹಳೇ ಕಾಲತ್ತು ಪ್ರಜ್ವಲ್ ಇವೆಲ್ಲ. ಸೊ ಫ್ರೆಂಡ್ಸ್, ಅಲ್ಲಾದ್ರೆ ಇವಾಗ ಏನು ಯಾವ ಥರ ಸೌಂಡ್ ಬಂತು ಗೊತ್ತಾ? ಯಪ್ಪ, ಅಲ್ಲೂ ಇದೆ ನೋಡಿ, ಅದು ಗೋರಿನೇ. ಪ್ರಜ್ವಲ್, ಯಾರು ಅದು ಏನೋ ಅಲ್ಲ 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 ಅದು ಏನೋ ಕಿಚ್ತಾ ಇರೋದು, ಹೆಸರಲ್ಲ ಕೂಗಿರೋದು. ಹೆಸರನ್ನ ಕೂಗಿದ್ದು? ಇಲ್ಲ ಇಲ್ಲ, ನಾವು ನಿಮ್ ಇಲ್ಲ ಇಲ್ಲ ಬಾ ಪ್ರಜ್ವಲ್, ಇಲ್ಲ ಇಲ್ಲ ಪರವಾಗಿಲ್ಲ ಬಾ ಪ್ರಜ್ವಲ್, ನಾವು ಬಂದಿರೋದೇ ಇದಕ್ಕೆ ಅಲ್ವಾ. ಯಾರೋ ಏನೋ ಅಂತಿದ್ದೀರಾ, ನಾವು ನಿಮ್ಮ ಹತ್ರ ಮಾತಾಡೋಕ್ಕೋಸ್ಕರನೇ ಬಂದಿರೋದು. ನೀವೇನಕ್ಕೆ ಇಲ್ಲಿ ಸುತ್ತಾಡ್ತಿದ್ದೀರಾ? ಇವಾಗ ನಾನು ಪ್ರಜ್ವಲ್ ನಾನೊಂದು ಮಾಡ್ತೀನಿ, ಭಯ ಪಡ್ಬೇಡ ಅಣ್ಣ. ಹಿಂದೆ ತಿರುಗ್ಬಾರ್ದು ಅಂದಿದ್ದೀರಿ, ಬಂದ ಸೌಂಡು. ನಾನೊಂದು ಮಾಡ್ತೀನಿ, ಭಯ ಪಡ್ಬೇಡ. ಯಾಕಂದ್ರೆ ನಾವು ಅದೇನಿದೆಯೋ ನೋಡೋಕ್ಕೋಸ್ಕರನೇ ಬಂದಿರೋದು. ಈ ತಪ್ಪನ್ನ ಮಾಡ್ತಿದ್ದೀನಿ ಅಂತ ದಯವಿಟ್ಟು ನನ್ನ ಏನು ತಪ್ಪಾಗಿ ತಿಳ್ಕೊಬೇಡ. ಆದರೆ ಇವಾಗ ಓ ಹುಡುಗಿ ಕರೀತಿದ್ಯಣ್ಣ. ಸೊ ಫ್ರೆಂಡ್ಸ್, ನಾನಾದರೆ ಇವಾಗ ಅವ್ರನ್ನ ಬೇಕಂತಾನೆ ಕರಿತೀನಿ. ಓ ಹುಡುಗಿ, ನೀನು ಇಲ್ಲೇ ಇದೆಯಾ? ಓ ಹುಡುಗಿ, ನನ್ನ ಮುಂದೆ ಬರೋಕ್ಕಾಗುತ್ತಾ? ಓ ಹುಡುಗಿ, ನಮ್ಮನ್ನ ನೋಡ್ತಾ ಇದೀಯಾ ನೀನು? ನಮ್ಮ ಮಾತು ಕೇಳಿಸ್ತಿದ್ಯಾ? ಸೊ ಫ್ರೆಂಡ್ಸ್, ಅವ್ರೇನಾದರೂ ನಮ್ಮನ್ನ ಕೂಗಿದ್ರೆ ಓ ಹುಡುಗಿ ನಾಳೆ ಬಾ ಅಂತ ಅನ್ಬೇಕು. ಹಿಂದೆ ತಿರುಗಬಾರ್ದು, ಲೆಫ್ಟ್ ರೈಟು ಸ್ಟ್ರೈಟಲ್ಲೇ ನೋಡ್ಕೊಂಡು ಹೋಗ್ಬೇಕು. ಹಿಂದೆ ತಿರುಗಿದ್ರೆ ಅಟ್ಯಾಕ್ ಆಗುತ್ತಂತೆ. ಪ್ರಜ್ವಲ್ ಮೈಂಡಲ್ಲಿಕ್ಕೋ ದಯವಿಟ್ಟು. ಇನ್ನು ಮತ್ತೊಂದ್ಸಲಿ ಕರಿತೀನಿ. ಓ ಹುಡುಗಿ, ನನ್ನ ಮುಂದೆ ಬರೋಕ್ಕಾಗುತ್ತಾ? ಹುಷಾರು ಪ್ರಜ್ವಲ್. ಫ್ರೆಂಡ್ಸ್, ನಾನು ಹುಷಾರ್ ಪ್ರಜ್ವಲ್. ಏನೋ ಓಯ್ ಅಂದಂಗೆ ಕೆಲಸ. ಹಂಗೆ ಇರು, ಸ್ಟ್ರೈಟ್ ಆಗೇ ಇರು. ಬಾ ಮುಂದಕ್ಕೆ ಹೋಗೋಣ, ನೀನೇನು ಮಾಡಬೇಡ, ಸೈಲೆಂಟಾಗಿ ಆರಾಮಾಗಿ ಬಾ. ಸೊ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ರಿಸ್ಕಿ ಜಾಗ ಇದು. ಸೊ ದಯವಿಟ್ಟು ಈ ಥರ ಏನಾದರೂ ನಿಮ್ಗೆ ಯಾರಾದರೂ ತಿಳಿಸ್ಕೊಟ್ರೆ, ಈ ಥರ ನಾನು ಮಾಡ್ತಿರೋ ಥರ ಉಚಿತನ ಥರ ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ರಿಸ್ಕ್ ಇದೆ, ತುಂಬ ಅಂದರೆ ತುಂಬ ರಿಸ್ಕ್ ಇದೆ. ಸೊ ನಿಮಗೆ ಗೋರಿಗಳೆಲ್ಲ ತೋರಿಸಿದ್ದೀನಿ ಫ್ರೆಂಡ್ಸ್, ನೋಡಿ ಹೆಂಗಿದೆ. ಆ್ಯಕ್ಚುಲಿ ಲೊಕೇಶನ್ ಬಂದ್ಬಿಟ್ಟು ಇದೇನೆ, ಇಲ್ಲೇ ಆ ಸಮಾಧಿಗಳ ಹತ್ರ. ಈ ಕಡೆ ಹೋದ್ರಿ ಗೊತ್ತಾ, ಲೊಕೇಶನ್ ಇದೆ. ಬಟ್ ದಾರಿ ಇದು ಪ್ರಜ್ವಲ್, ಇದು ದಾರಿ. ಆ ಪಕ್ಕದ ಊರಿಗೆ ಹೋಗೋಕ್ಕೆ ಮತ್ತು ಈ ಕಡೆ ಊರಿಗೆ ಬರೋಕ್ಕೆ ಇದೇ ದಾರಿ. ಈ ದಾರಿಯಲ್ಲಿ ಹೋಗೋರನ್ನ ಹೆಸರು ಕೂಗೋದಂತೆ. ಅದು ಹೆಸರು ಕೂಗಿದವಾಗ ಅವ್ರೇನಾದರೂ ಹಿಂದೆ ತಿರುಗಿದ್ರೆ ಅವ್ರನ್ನ ಅಟ್ಯಾಕ್ ಮಾಡೋದು. ಸೊ ಇದರಿಂದ ನಾವು ಕೇರ್ಫುಲ್ ಆಗಿರಬೇಕು. ಇನ್ನೊಂದು ಏನಂತಂದರೆ, ನಾವೇ ಕರೆಯೋಣ, ಕರೆದ್ಬಿಟ್ಟು ಅವ್ರಿಗೆ ಸಮಸ್ಯೆ ಏನಾಗ್ತಿದೆ, ಏನಕ್ಕೆ ಈ ಥರ ಎಲ್ಲರನ್ನೂ ಹಿಂಸೆ ಕೊಡ್ತಿದ್ದಾರೆ ಅಂತಂದ್ಬಿಟ್ಟು ಅದಕ್ಕೆ ಏನಾದರೂ ಸೊಲ್ಯೂಷನ್ ಬೇಕಂದರೆ, ಏನಾದರೂ ಹೆಲ್ಪ್ ಮಾಡಬೇಕಂದ್ರೆ ಹೆಲ್ಪ್ ಮಾಡಿಬಿಟ್ಟು ಹೋಗೋಣ. ಓಕೆನಾ? ನಾವೇ ಕರೆಯೋಣ. ಏನು ತಲೆ ಕೆಡಿಸ್ಕೊಂಬೇಡ. ಹಿಂದ್ಗಡೆ ಯಾರಾದರೂ ನಡ್ಕೊಂಡು ಬರ್ತಿದ್ದಾರೆ ಅಂತ ಅನ್ಸಿದ್ರು ಹಿಂದೆ ತಿರುಗಬೇಡ. ಓಕೆನಾ? ಓ ಹುಡುಗಿ, ಇವಾಗ ಬರ್ತೀಯಾ? ಯಾಕೆ ಓ ಹುಡುಗಿ, ನಮ್ಮ ಮುಂದೆ ಇವತ್ತು ಕಾಣಿಸ್ತೀಯಾ? ಸೊ ಫ್ರೆಂಡ್ಸ್, ಅಲ್ಲಿ ದೂರದಲ್ಲಿ ಏನು ಕಾಣಿಸ್ತಿದೆಯೋ ಅದು ಬಂದ್ಬಿಟ್ಟು ಹೈವೇ ಇದೆ.
ಹೈವೇನ ದಾಟ್ಕೊಂಡು ಮತ್ತೆ ನಾವು ಆ ವಿಲೇಜ್ಗೆ ಆದರೆ ರೂಟ್ ಕಂಟಿನ್ಯೂ ಆಗುತ್ತೆ. ಹೆಸರು ಕರೀತಿದ ಹಿಂದೆ ನೋಡ್ಲಣ್ಣ. ಬೇಡ ಬೇಡ ಪ್ರಜ್ವಲ್ ನಿನ್ಗೊಂದು ಮ್ಯಾಟ್ರ್ ಹೇಳ್ತೀನಿ. ಮುಂದೆ ಬನ್ನಿ. ಅಲ್ಲಲ್ಲ ನಿನ್ಗೊಂದು ಮ್ಯಾಟ್ರ್ ಹೇಳ್ತೀನಿ. ನೀನೇನು ಭಯ ಬೀಳಲ್ಲ ಅಂದರೆ ನಿನ್ಗೊಂದು ಮ್ಯಾಟ್ರ್ ಅಲ್ಲ ಸೇಫ್ ಆಗಿದೆ. ಅಲ್ಲ ನೀನೇನು ಭಯ ಪಡ್ಬೇಡ. ನಿನ್ಗೊಂದು ಮ್ಯಾಟ್ರ್ ಹೇಳ್ತೀನಿ ಎಲ್ಲ. ಹೇಳಿ ಅಣ್ಣ. ಆದರೂ ಯಾರ ಹೆಸರು ಕರೀತಿದೆ ಅಂತ ಗೊತ್ತಾಯ್ತಾ? ಅಣ್ಣ ನನ್ನ ಹೆಸರು ಕರೀತಾರ ಆ ಥರ ಫೀಲ್ ಹೊಡಿತಾಣ. ನನಗೂ ನನ್ನ ಹೆಸರು ಹೋಯ್ ಅಣ್ಣ ಅಣ್ಣ ಅದೇನು ಮಂತ್ರ ಥರ ಅನಿಸ್ತಿದೆ ಪ್ರಜ್ವಲ್. ಭಯ ಆಗ್ತಿದಣ್ಣ. ಹುಡುಗಿ ಅಣ್ಣ ಹಿಂದೆ ಬನ್ನಿ ಅಣ್ಣ ಹಂಗೆ. ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ನಾನು ಹುಡುಗಿ ಅಂತ ಕರೆದ್ರೆ ಹುಡುಗಿ ಅಲ್ಲ ಅದು ಬಂದ್ಬಿಟ್ಟು ಒಂದು ಮುತ್ಕಿ. ಬಟ್ ಅದಕ್ಕೆ ಹುಡುಗಿ ಅಂತಲೇ ನಾವು ಕರಿಬೇಕು. ನೋಡಿ ಮರ ಹೆಂಗಿದೆ. ಹಿಂದೆ ನೋಡ್ದಲ್ಲ ಹೆಂಗಣ್ಣ ಕ್ಯಾಪ್ಚರ್ ಮಾಡೋದು? ಪ್ರಜ್ವಲ್ ಬಾ ಅಣ್ಣ ಹಿಂದೆ ಬೇಡ. ಅದು ಏನು ಗೊತ್ತಾ, ನಾನೇ ತಿರ್ಗಿದ್ದೀನಿ ನೋಡು. ನಾನು ಏನು ಈ ಪರವಾಗಿಲ್ಲ ತಿರ್ಗು. ಏನಂದ್ರೆ ಈ ಕಡೆ ಹೋಗೋದವ್ರಿಗೆ ಇಲ್ಲಾಂದ್ರೆ ಈ ಕಡೆ ಹೋದವ್ರಿಗೆ ಹೆಸರು ಕುಗ್ದವಾಗ ಮಾತ್ರ ಹಿಂದೆ ತಿರ್ಗಂಗಿಲ್ಲ. ಅವಾಗವರೆಗೂ ನಾವು ಹಿಂದೆ ಮುಂದೆ ಎಲ್ಲ ತಿರುಗ್ಬೋದು. ಹೆಸರು ಕುಗ್ದವಾಗ ಮಾತ್ರ ಹಿಂದೆ ತಿರುಗ್ಬೇಡ. ನನಗೆ ಫಸ್ಟ್ ಟೈಮು ಆ ಸೌಂಡ್ ಬಂತಲ್ವಾ, ಅದು ಬಂದವಾಗ ನನ್ನ ಹೆಸರು ಅನ್ಕೊಂಡೆ ನಾನು. ಎರಡನೇ ಸರಿ ಕನ್ಫರ್ಮ್ ಆಯಿತು, ಕೂಗಿತ್ತು, ನಿನ್ನ ಹೆಸರು ಟೈಪ್ ಇತ್ತು ನನಗೆ. ಸೀರಿಯಸ್ ಆಗಿ ವಿಡಿಯೋದಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ನನಗಾದ್ರೆ ನನ್ನ ಹೆಸರು ಅಂದ್ಕೊಂಡೆ ನಾನು. ಬಟ್ ಅದು ನನ್ನ ಹೆಸರು ಥರ ಅನಿಸ್ಲಿಲ್ಲ. ಎರಡನೇ ಟೈಮು ಪ್ರಜ್ವಲ್ ಹೆಸರು ಇದ್ದಂಗಿದೆ. ಸೊ ಅದನ್ನು ಕನ್ಫರ್ಮ್ ಮಾಡ್ಕೊಳೋಣ. ನಿನಗೇನು ಆಗಲ್ಲ ಪ್ರಜ್ವಲ್, ನಾನಿದ್ದೀನಿ, ತಲೆ ಕೆಡ್ಸ್ಕೊಂಬೇಡ. ನನ್ನ ಜೊತೆ ಬಂದಿದ್ಯಾ, ಅದು ಏನೇ ಪ್ರಾಬ್ಲಮ್ ಬರಲಿ ನಾನು ಫೇಸ್ ಮಾಡ್ತೀನಿ. ನಿನಗೇನು ತೊಂದರೆ ಆಗಲ್ಲ, ಓಕೆನಾ? ನೋಡು ಅಲ್ಲೆಲ್ಲೋ ಲೈಟ್ ಕಾಣಿಸ್ತಿದೆ ನೋಡು, ಅದು ಊರು. ಅಲ್ಲೊಂದು ಮೇನ್ ರೋಡ್, ಅಲ್ಲಿ ಒಂದು ಗಾಡಿ ಹೋಯ್ತಲ್ವಾ, ಆ ಮೇನ್ ರೋಡ್ನ ದಾಟಿ ಮತ್ತೆ ಈ ಥರ ರೋಡ್ ಕಂಟಿನ್ಯೂ ಆಗುತ್ತೆ. ಮತ್ತೆ ಇನ್ನೊಂದು ವಿಲೇಜ್ಗೆ ಹೋಗುತ್ತೆ. ತಿರ್ಗ್ಲೋಣ. ಅದೇ ಹೆಸರಲ್ಲ ಪ್ರಜ್ವಲ್ ಕೂಗ್ತಾ ಇರೋದು. ಭಯ ಆಗ್ತಿದ. ಮಂತ್ರ ಟೈಪ್ ಏನೋ ಅಂತಿದೆ ಫ್ರೆಂಡ್ಸ್. ಓ ಹುಡುಗಿ, ನೀನೇನೋ ಮಾತಾಡ್ತಿದ್ಯಾ, ಅದು ನಮ್ಗೆ ಅರ್ಥ ಆಗ್ತಿಲ್ಲ. ಎದುರುಗಡೆ ಬಂದು ನಿಂತ್ಕೊಂಡು ನಮ್ಮ ಹತ್ರ ನಿಮ್ಗೇನಾಗ್ತಿದೆ ಸಮಸ್ಯೆ ಅಂತ ತಿಳ್ಸ್ಕೊಳಕ್ಕಾಗುತ್ತಾ? ನಿಮ್ಗೇನಾದರೂ ಎಲ್ಲಿ ಬೇಕಂದ್ರೂ ಮಾಡ್ತೀರಿ ನಮ್ಮ ಕೈಯಲ್ಲಿ ಆದಷ್ಟು. ದಯವಿಟ್ಟು ಇವಾಗ ಏನೇನೆಲ್ಲ ಮಾಡ್ತಿದ್ದೀರಾ ಆದಷ್ಟು ಬೇಗ ನೀವು ನಿಲ್ಲಿಸ್ಬಿಡಿ. ಜನಕ್ಕೆ ತೊಂದರೆ ಕೊಡೋದನ್ನ ಮಾಡಕ್ಕೆ ಹೋಗ್ಬೇಡಿ. ಅಣ್ಣ ಹೆಸರು ಕೂಗ್ತಾ ನಂದು. ಸೊ ಫ್ರೆಂಡ್ಸ್, ನಿಮ್ಗೆ ಕ್ಲಿಯರಾಗಿ ಕೇಳಿಸ್ತಾ ಇಲ್ವೋ? ಪ್ರಜ್ವಲ್ ಅನ್ನೋ ಥರನೇ ಕೇಳಿಸ್ತು. ಏನು ಕೇಳಿಸಿದ್ರು ಹಿಂದೆ ತಿರುಗಬೇಡ ಪ್ರಜ್ವಲ್, ಹಂಗೆ ಇರೋ. ಅಣ್ಣ ಹಿಂದೆ ಯಾರು ನಿಂತಿರೋ ಥರ ಇದೆ ನೋಡಿ ಅಣ್ಣ. ಹಂಗೆ ನೀನು ಹಂಗೆ ಇರೋ, ನಾನು ಹಂಗೆ ಹಿಂದೆ ತಿರುಗ್ದಿರಂಗೆ ನೀನು ಹಿಂದ್ಗಡೆ ಬರ್ತೀನಿ. ಏನಿಲ್ಲ ಬಿಡು ಪ್ರಜ್ವಲ್, ನೀನು ಭಯ ಬೀಳ್ಬೇಡ. ಹಿಂದೆ ತಿರುಗ್ಲೋಣ. ಬೇಡ 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 ಬೇಡ, ನಿನ್ನ ಹೆಸರೇ ಕೂಗ್ತಿರೋದು. ಸೊ ಫ್ರೆಂಡ್ಸ್, 100% ಪ್ರಜ್ವಲ್ ಹೆಸರೇ ಕೂಗ್ತಾ ಇರೋದು. ಏನಾಗಲ್ಲ ಅಲ್ವಣ್ಣ? ಏನಾಗಲ್ಲ ಬಿಡು, ಧೈರ್ಯವಾಗಿರೋ. ಹಂಗೆ ಮುಂದಕ್ಕೆ ನಡಿ. ಗೋರಿಗೂ ಗೊತ್ತಾಗುತ್ತೆ ಅದಕ್ಕೆ. ನಾನು ಅವಾಗಿನ್ನ ಪ್ರಜ್ವಲ್ ಅಂತಾನೆ ಇದ್ದೀನಲ್ವಾ, ಆದ್ರೂ ಅದು ಗೊತ್ತಾಗುತ್ತೆ. ನನ್ನ ಹೆಸರು ಗೊತ್ತಿರುತ್ತೆ. ಭಯ ಆಗ್ತಿದಣ್ಣ. ಸುಮ್ಮನೆ ಏನೋ ಇದ್ರಬೇಡ. 100% ಏನೋ ಮಠ ಮಂತ್ರ ಥರನೇ ಸೌಂಡ್ ಕೇಳಿಸ್ತಿರೋದು. 100% ಫ್ರೆಂಡ್ಸ್, 100ಕ್ಕೆ 200% ಅದೇನೋ ಮಠ ಮಂತ್ರ ಥರನೇ ಕೇಳಿಸ್ತಿರೋದು. ಬಾ ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಏನು ಗಿಡ ಮರಗಳು ಬೆಳ್ಕೊಂಡ್ಬಿಟ್ಟಿದೆಯೋ, ಇದ್ರ ಕೆಳಗಡೆ ಎಲ್ಲ ಗೋರಿ ಇದೆ. ಗೋರಿ ಮೇಲೇ ಬೆಳ್ಕೊಂಡಿರೋದು ಇವು.
ಓ ಹುಡುಗಿ, ನಾವು ನಿಮಗೆ ಯಾವುದೇ ರೀತಿ ಕೆಟ್ಟದ್ದು ಮಾಡಕ್ಕೆ ಬಂದಿಲ್ಲ. ಸೊ ದಯವಿಟ್ಟು ನಮ್ಗೆ ಯಾವುದೇ ರೀತಿ ತೊಂದರೆ ಮಾಡೋದಕ್ಕೆ ಟ್ರೈ ಮಾಡಬೇಡ. ನಾವು ನಿಮ್ಮ ಹತ್ರ ಮಾತಾಡೋಕ್ಕೋಸ್ಕರನೇ ಬಂದಿರೋದು. ನಿಮ್ಗೇನಾದರೂ ಸಮಸ್ಯೆ ಇದ್ರೆ ದಯವಿಟ್ಟು ನಮಗೆ ತಿಳಿಸ್ಕೊಡಿ. ನಮ್ಮ ಕೈಲಾದಷ್ಟು ಸಾಲ್ವ್ ಮಾಡ್ಕೊಡಕ್ಕೆ ಟ್ರೈ ಮಾಡ್ತೀನಿ. ತಿರುಗ್ಬಿಟ್ಟ ಭಯ ಆಗುತ್ತಿದೆ ಸುಮ್ಮೀರ ನೀವು ಒಳ್ಳೆ ಅಣ್ಣ. ಇವಾಗ ಹಿಂದೆ ಏನಕ್ಕೆ ತಿರುಗಿ ನೋಡಿದೆ? ನನ್ನ ಹೆಸರು ಹೋಗ್ತಲ್ಲ, ನಾನು ಹೆಂಗಾದ್ರೂ ತಿರುಗ್ಬೋದು. ಏನೋ ಮಾಡ್ತಿದ್ರು ನೋಡಿ ಅಣ್ಣ. ಅಲ್ಲ, ನೀನೇನಕ್ಕೆ ತಿರುಗ್ದೆ ಇವಾಗ? ಅಣ್ಣ ಆಗ್ಲಿಂದ ಕರಿತಿದೆ ಅಂತ ಏನು ಆಗ್ದಿಲ್ಲ ಇದ್ರೆ ನೋಡಿದೆ ಅಣ್ಣ ಈ ಕಡೆ ಅಷ್ಟೇನೆ. ಅಣ್ಣ ಭಯ ಆಗ್ತಿದೆ ಅಣ್ಣ. ಸುಮ್ಮನೆ ಇರು. ಸೊ ಫ್ರೆಂಡ್ಸ್, ಅವ್ನು ಗೊತ್ತಿಲ್ದಿರಂಗೆ ತಿರುಗಿ ನೋಡ್ಬಿಟ್ಟ. ಪ್ರಜ್ವಲ್, ನಿನ್ಗೆ ಏನು ಪ್ರಜ್ವಲ್? ನಾನು ಅಸಲಿ ಹೇಳಿ, ನೀನೇನು ಪ್ರಜ್ವಲ್ ನೀನು? ನಮಗೇನಣ್ಣ ಮಾಡೋದು? ಹಿಂದೆನೇ ಇರಂಗಿದೆ ಅಣ್ಣ ನೋಡಿ. ಇಲ್ಲ ಪ್ರಜ್ವಲ್, ನನ್ನ ಹೆಸರು ಕೂಗ್ತಾ ಇಲ್ಲ, ನಾನು ತಿರುಗ್ಬೋದು, ನನ್ಗೇನು ಆಗಲ್ಲ. ನೀನ್ ಯಾರ ಹೆಸರು ಕೂಗುತ್ತಾ ಅವ್ರು ತಿರುಗ್ಬೇಡ ಅಂತ ಅವ್ನು ಯುವ ಪಂಚ್ ಹೇಳ್ದ ತಾನೆ. ಇವಾಗ ತಿರುಗ್ತೀರ ಅಣ್ಣ. ಅವ್ರ ವಿಡಿಯೋಸ್ ನೋಡಿಲ್ವಾ ನೀನು? ಏನೆಲ್ಲ ನಡೀತು ಅಂತ. ಸಡನ್ ಆಗಿ ಕೂಗ್ತಾಳಣ್ಣ, ಅವಾಗ್ಲಿಂದ ಏನು ಆಗ್ತಿಲ್ಲ ಅಂತ ಹಿಂಗೆ ನೋಡಿದೆ ಅಷ್ಟೇ. ನಾವು ಮಾಡೋ ಚಿಕ್ಕ ತಪ್ಪು ಎಲ್ಲಿ ಗಂಟೆ ಎಲ್ಕೊಂಡು ಹೋಗುತ್ತಂತ ಗೊತ್ತಿಲ್ಲ ಪ್ರಜ್ವಲ್ ನಿನಗೆ. ಇದು ಆಟ ಅಲ್ಲ. ಇದೇನಣ್ಣ ಮಾಡೋದು ಇವಾಗ? ಏನು ಮಾಡ್ಬೇಕು ಬೇಡ. ನೀನು ಆರಾಮಾಗಿ ಧೈರ್ಯವಾಗಿರು, ಏನೂ ಆಗಲ್ಲ, ಸರಿನಾ? ಅವಾಗ್ಲಿಂದ ಕೂಗ್ತಾನೆ ಇದೆಯಣ್ಣ. ಕೂಗಿದ್ರೆ ತಿಂದೆ ತಿರುಗ್ಬೇಡ ಪ್ರಜ್ವಲ್. ಇದೊಂದ್ಸಲಿ ಮಾಡ್ಬಿಟ್ಟಿದೆ, ಇನ್ನೊಂದ್ಸಲಿ ಮಾಡಕ್ ಹೋಗ್ಬೇಡ. ಓಕೆ. ಪದೇ ಪದೇ ಹೇಳಕ್ಕೆ ನೀನು ಇನ್ನೂ ಚಿಕ್ಕ ಹುಡುಗ ಅಲ್ಲ, ಆಯ್ತಾ? ಇದ್ರಲ್ಲಿ ಬೇರೆ ಚಾಲೆಂಜ್ ಬೇರೆ ಮಾಡಿದ್ದೆ, ಕೀರ್ತನ ಲೊಕೇಶನ್ಗೆ ಒಬ್ಬನೇ ಹೋಗ್ತೀನಿ ಅಂತ. ಇದಕ್ಕೆಲ್ಲ ಎದುರಿದ್ರೆ ಹಿಂಗೆ. ಇವಾಗ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಿನ್ನ ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ ಗೊತ್ತಾ, ಗುರುತಿಸ್ತಾರೆ ಗೊತ್ತಾ? ಪ್ರಜ್ವಲ್ಗೆ ಇವಾಗ ಮುಂಚೆಗಿಂತ ಇವಾಗ ಚೆನ್ನಾಗಿದ್ದಾನೆ, ಧೈರ್ಯ ಬಂದಿದೆ ಅಂತ. ನೀನು ಇವಾಗ ಹಿಂಗೆ ಮಾಡಿದ್ರೆ ಹಿಂಗೆ. ಸ್ವಲ್ಪ ಬೋಲ್ಡ್ ಆಗಿರೋ, ಧೈರ್ಯವಾಗಿರೋ. ಡಿಫ್ರೆಂಟ್ ಆಗಿದೆ ಅಣ್ಣ. ನನಗೂ ಎಕ್ಸ್ಪೀರಿಯನ್ಸ್ ಹಂಗೆ ಆಗ್ತಿರೋದು. ನಾನು ಒಂದು 80% ಧೈರ್ಯದಲ್ಲೇ ಮಾಡೋದು ವಿಡಿಯೋನ. ಇಲ್ಲಿ 50ರಿಂದ 40 ಗಿಲಿತ್ತು ಇವಾಗ. ನನಗೂ ಫುಲ್ ಇದು ಆದ್ರೂ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿಲ್ವಾ? ನೀನು ವೀಕ್ ಆದೆ ಅಂತ ಅದಕ್ಕೆ ತೋರ್ಸಕ್ಕೆ ಹೋಗ್ಬೇಡ, ಸ್ಟ್ರಾಂಗ್ ಆಗಿದ್ದೀನಿ ಅಂತ ಇರು. ಬಾ, ಹಿಂದೆ ತಿರುಗ್ದಿರಂಗೆ ಹಂಗೆ ಬಾ. ಅದೇನೋ ನಿನ್ಗೋಸ್ಕರ ನಾನು ಇರ್ತೀನಿ ಅಂತ ಬೇರೆ ಹೇಳ್ದೆ. ಕೀರ್ತನ ಲೊಕೇಶನ್ ಇವಾಗ ಕಾನ್ಫಿಡೆಂಟ್ ಇದೆಯಾ? ಕೀರ್ತನ ಲೊಕೇಶನ್ ಮತ್ತೊಂದ್ಸರಿ ಯೋಚನೆ ಮಾಡ್ಕೋ. ಮಾಡ್ತೀನಣ್ಣ. ಇಲ್ಲಿ ಡಿಫ್ರೆಂಟ್ ಆಗಿದೆ ಅಣ್ಣ. ಇಲ್ಲಿ ಮಾಡ್ತಿರೋದೇ ಡಿಫ್ರೆಂಟ್ ಆಗಿದೆ. ಹೆಸರೆಲ್ಲ ಕೂಗ್ತಿರೋದು ಏನೋ ನನಗೆ ಒಂಥರ ಆಗ್ತಿದೆ ಅಣ್ಣ. ಏನೂ ಆಗಲ್ಲ, ಧೈರ್ಯವಾಗಿರು. ಸೊ ಫ್ರೆಂಡ್ಸ್, ನಾನು ಯಾಕೆ ಇಲ್ಲಿಲ್ಲೇ ತಿರುಗ್ತಿದ್ದೀನಿ ಅಂದರೆ, ನಾನು ಇವಾಗ ನಿಂತಿರೋ ಜಾಗನೂ ಒಂದು ಗೋರಿ ಮೇಲೇನೆ. ಸೊ ಇದೆಲ್ಲ ಮನುಷ್ಯರನ್ನ ಊತಾಕಿರೋ ಅಂಥ ಜಾಗ. ಸೊ ಅಂಥ ಜಾಗದಲ್ಲಿ ಇವಾಗಾದರೆ ನಾವು ವಿಡಿಯೋ ಮಾಡ್ತಿದ್ದೀರಿ. ಓ ಹುಡುಗಿ, ಯಾಕೆ ಪ್ರಜ್ವಲ್ ಹೆಸರು ಕೂಗ್ತಾ ಇದೀಯ ನೀನು? ಹಾ, ಪ್ರಜ್ವಲ್ ಹೆಸರು ಯಾಕೆ ಕೂಗ್ತಾ ಇದೀಯಾ? ಪ್ರಜ್ವಲ್ ನಿನಗೆ ಹೆಲ್ಪ್ ಮಾಡಕ್ ಬಂದವನೆ. ಸೊ ಅವ್ನಿಗೆ ಯಾವುದೇ ರೀತಿ ತೊಂದರೆ ಮಾಡಬೇಡ. ನೀನೇನಾದ್ರು ತೊಂದರೆ ಮಾಡ್ಬೇಕಂದ್ರೆ ನನಗೆ ಮಾಡ್ಕೋಬೇಕಾದ್ರೆ ಅವ್ನಿಗೆ ಯಾವುದೇ ರೀತಿ ತೊಂದರೆ ಮಾಡಬೇಡ ದಯವಿಟ್ಟು. ಅವನ ಹೆಸರು ಕೂಗ್ಬೇಡ. ನನ್ನ ಹೆಸರು ಬಂದ್ಬಿಟ್ಟು ಮಲ್ಲೇಶ್ ಅಂತ. ಸೊ ನೀನ್ ಕೂಗ್ಬೇಕಂದ್ರೆ ನನ್ನ ಕೂಗು. ನೀನ್ ಆಟ ತರ ಇರ್ಲಿ, ಪರವಾಗಿಲ್ಲ. ನನ್ನ ಹೆಸರು ಕೂಗ್ಲಿ ಪ್ರಜ್ವಲ್, ಪರವಾಗಿಲ್ಲ. ನೀನ್ ನನ್ನ ನಂಬ್ಕೊಂಡ್ ಬಂದಿರೋದು. ನಿನ್ಗೇನಾದ್ರು ಆಯ್ತು ಅಂದ್ರೆ ನನಗೊಂಥರ ಆಗುತ್ತೆ, ಆಯ್ತಾ? ಇಬ್ರು ಹೆಸರು ಹೇಳ್ದಂಗೆ ಆಯ್ತಣ್ಣ ಇವಾಗ. ಅಣ್ಣ ನೋಡ್ಬಿಡಿ ಅಣ್ಣ, ಅದು ಹೆಸರು ಕೂಗ್ಲಿಲ್ಲ. ಫ್ರೆಂಡ್ಸ್, ಪ್ರಜ್ವಲ್, ಇದಕ್ಕೆಲ್ಲ ಒಂದೇ ಸೊಲ್ಯೂಷನು. ಹೆಸರು ಕೂಗಿದ್ರು ಆಯ್ತಾ, ಕೂಗಿದ್ರು ಅದು ಏನಾದ್ರು ಮಂತ್ರ ಯಾವ ಕಡೆ ಕೇಳಿಸಿದ್ರು ಇವಾಗ ನಮ್ಮ ಹೆಜ್ಜೆ ಅದ್ರ ಕಡೆನೇ ಇರಬೇಕು. ಓಕೆನಾ? ಹಿಂದೆ ತಿರುಗಲಿ, ಏನಾದರೂ ಬರಲವಾಗಿಲ್ಲ, ಏನು ನಡೆಯೋದೋ ನಡೀಲಿ. ಸೊ ಫ್ರೆಂಡ್ಸ್, ನಾವಾದರೆ ಡಿಸೈಡ್ ಮಾಡಿದ್ದೀರಿ. ಸೊ ಇವಾಗ ನಾವು ನಿನ್ನ ಕಡೆಗೆ ಬರ್ತೀರಿ. ನೀನು ನಮ್ಮ ಹೆಸರು ಕೂಗು, ಪರವಾಗಿಲ್ಲ. ನನ್ನ ಹೆಸರು ಮಲ್ಲೇಶು, ಅವನ ಹೆಸರು ಪ್ರಜ್ವಲು. ನೀನು ಕೂಗಿದ ತಕ್ಷಣ ನಿನ್ನ ಕಡೆಗೆ ಬರ್ತೀರಿ, ಆಪೋಸಿಟ್ಗೆ. ಸೊ ನೀನೇನು ಮಾಡ್ತೀಯ ಮಾಡು. ಆದರೆ ಒಂದು ವಿಷಯ ಮಾತ್ರ ನೆನಪಲ್ಲಿ ಇಡ್ಕೊ, ನಾವು ಕೆಟ್ಟ ಹುಡುಗರಲ್ಲ, ನಿನಗೆ ಕೆಟ್ಟದ್ದು ಮಾಡೋಕ್ಕೆ ಬಂದಿಲ್ಲ, ನಿನಗೆ ಹೆಲ್ಪ್ ಮಾಡೋಕ್ಕೆ ಬಂದಿರೋದು.
ಸೊ ನಮ್ಮ ಕೈಯಲ್ಲಾದ ಸಹಾಯ ಮಾಡ್ತೀನಿ. ಆದ್ರೂ ನಿನಗೆ ಅಣ್ಣ ನಗ್ತಿದ್ದಣ, ಹಿಂದೆ ತಿರುಗಿ ನಗ್ತಿದ್ದಣ. ನಗೀತಾ? ಸೊ ಫ್ರೆಂಡ್ಸ್, ನಾನು ಇವಾಗ ಮಾತಾಡ್ಬೇಕಾದ್ರೆ ನಗೀತಿತ್ತಂತ ಕ್ಲಿಯರಾಗಿ ಕೇಳಿಸ್ತಾ ಪ್ರಜ್ವಲ್? ಕೇಳಿಸ್ತಣ 100%. ಈ ಕಡೆನೇ ಕೇಳಿಸ್ತು, ಈ ಕಡೆ ಅಲ್ಲೇನು ಇಲ್ಲ ಪ್ರಜ್ವಲ್. ಸೊ ನೀನು ನೋಡಿಲ್ಲ ಅಂದರೂ ನಾನು ನೋಡ್ತೀನಿ. ನನ್ನ ಹೆಸರು ಕೂಗಿದ್ರೆ ಯಾವ ಕಡೆ ಸೌಂಡ್ ಕೇಳಿಸಿದ್ರು ನಾನು ಆ ಕಡೆ ಹೋಗ್ತೀನಿ. ಇದು ಮಾತ್ರ ಫಿಕ್ಸು. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ನಮ್ಗೇನಾದರೂ ಹಾನಿ ಮಾಡ್ಬೇಕಂದ್ರೆ ನೀನು ಮಾಡ್ಕೊ, ಇದ್ರ ಮೇಲೆ ನಿನ್ನಿಷ್ಟ. ಬಾ ಪ್ರಜ್ವಲ್, ಹಂಗೆ ಮುಂದಕ್ಕೆ. ಪ್ರಜ್ವಲ್, ಧೈರ್ಯವಾಗಿರೋ, ಟೆನ್ಷನ್ ತಗೊಂಬೇಡ ಆಯ್ತು. ಅಣ್ಣ ಅಣ್ಣ ಅಲ್ಲಿ ನೋಡೋಣ, ಅಲ್ಲೇ ಇಲ್ಲಿ ಅಣ್ಣ ಟಾರ್ಚ್ ಹಾಕಿದ್ ನೋಡಿ ಅಣ್ಣ. ಅಣ್ಣ ಅಲ್ಲಿ ಹೌದು ಅಣ್ಣ, ಅಣ್ಣ ಏನಣ್ಣ ನಿಂತಿದೆ? ಯಾರು ನಿಂತಿದೆ? ಯಾರು? ಯಾರು? ಓ ಹುಡುಗಿ, ಬಾ ಬಾ ಪ್ರಜ್ವಲ್. ಸೊ ಎಲ್ಲಿ ಪ್ರಜ್ವಲ್ ಕಾಣಿಸಿತ್ತು? ಇಲ್ಲೇ ತರ? ಇಲ್ಲ ಎಲ್ಲಿ ಕರೆಕ್ಟ್ ಆಗಿಲ್ಲ? ಇಲ್ಲೇ ಅಲ್ವಾ? ಸೊ ಫ್ರೆಂಡ್ಸ್, ಇಲ್ಲಿದೆ ಮಾನ ಆಯ್ತು ಬೇಕು. ಇದಿಲ್ಲಾದ್ರೆ ನಾವು ನೋಡಿದ್ರೆ ಕ್ಲಿಯರ್ ಆಗಿ. ಓ ಹುಡುಗಿ, ಇನ್ನೊಂದ್ಸಲಿ ಕಾಣಿಸ್ತೀಯಾ? ಇವಾಗ ತುಂಬಾ ಖುಷಿ ಆಗ್ತಿದೆ ನಿನ್ನ ನೋಡಿದ ತಕ್ಷಣ. ಹಿಂಗ ಅನಿಸ್ತಿದೆ ಪ್ರಜ್ವಲ್? ಒಂದ್ ಕ್ಷಣಕ್ಕೆ ಏನೋ ಹೋಯ್ ಅಣ್ಣ, ಎಲ್ಲಿ ಪ್ರಜ್ವಲ್? ಗೊತ್ತಾಗ್ತಿಲ್ಲ ಅಣ್ಣ. ಹಿಂಗ್ ಹೋಯ್ತಣ್ಣ. ಅಣ್ಣ ಅಲ್ಲಣ್ಣ, ಅಣ್ಣ ನೋಡಿ. ಹೌದೌದು ಫ್ರೆಂಡ್ಸ್, ನೋಡಿ. ಅಣ್ಣ ಬನ್ನಿ ಅಣ್ಣ. ಅಣ್ಣ ಅಲ್ಲಿ ಕರೆಕ್ಟಾಗಿ ಇಲ್ಲ ರೂಟು, ಸೊ ಅದರಿಂದ ಹಿಂಗೆ ಪಾಸ್ ಆಗಿದೆ ಫ್ರೆಂಡ್ಸ್. ನಿಮ್ಗಾದ್ರೆ ಕ್ಲಿಯರ್ ಆಗಿ ಕ್ಯಾಪ್ಚರ್ ಆಗಿದೆ. ಅಣ್ಣ ಇಲ್ಲೇ ನಿಂತಿತ್ತಣ್ಣ ಅದು. ಹುಡುಗಿ, ಯಾಕೆ ಈ ಥರ ಆಟ ಆಡಿಸ್ತಿದ್ಯಾ? ದಯವಿಟ್ಟು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ಒಂದ್ಸರಿ ನಮ್ಮ ಎದುರುಗಡೆ ಬಾಮ್ಮ ಪ್ಲೀಸ್. ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ಒಂದೇ ಒಂದ್ಸರಿ. ಏನೋ ಮಂತ್ರ ಹೇಳ್ತಿದೆ, ಏನೋ ಮಂತ್ರ ಹೇಳ್ತಿದೆ ಪ್ರಜ್ವಲ್. ಯಾಕೆ? ಏನಾಯ್ತು ಪ್ರಜ್ವಲ್? ಏನಾಗ್ತಿದೆ? ತಲೆ ಫುಲ್ಲು ಸುತ್ತಿದ್ದಣ್ಣ. ಪ್ರಜ್ವಲ್, ನಿನ್ ಮೈಂಡ್ಗೆ ಹಾಕೊಂಡ್ಬಿಟ್ಟ ಹಿಂಗೆ? ಏನಾಯ್ತು? ಎಲ್ಲೋ ಕರೆಕ್ಟ್ ಆಗಿಲ್ಲ, ಏನಾಯ್ತು? ಐ ಹುಷಾರು. ಏನಾಗ್ತಿದೆ ಪ್ರಜ್ವಲ್? ತಲೆ ಫುಲ್ಲು ಸುತ್ತಿದ್ದಣ್ಣ, ಹೊಟ್ಟೆ ನೋವ್ತಿದೆ. ಇವಾಗ ಕರೆಕ್ಟ್ ಆಗಿದ್ದಲ್ಲ ಕಣ ಪ್ರಜ್ವಲ್, ನೀನ್ ಅದನ್ನೇ ಮೈಂಡಲ್ಲಿ ಹಾಕೊಂತಿದ್ದ? ಅಣ್ಣ ತಲೆ ಫುಲ್ಲು ಸುತ್ತಿದ್ದಣ್ಣ, ಒಂಥರ ಆಗ್ತಿದೆ. ಕಣ್ ಬಿಡಕ್ ಆಗ್ತಿಲ್ಲ, ಡಬಲ್ ಆಗಿ ಕಾಣಿಸ್ತಿದೆ. ಯಾವಾಗಿಂದ ಆಗ್ತಿರ ಪ್ರಜ್ವಲ್ ಇದು? ಹೊಟ್ಟೆ ಬರೋ ನೋವ್ತಿದ್ದಣ್ಣ. ಏನಾಗ್ತಿದೆ ಕರೆಕ್ಟ್ ಆಗಿ ಹೇಳಿ ಪ್ರಜ್ವಲ್? ಹೊಟ್ಟೆ ನೋವ್ತಿದೆ ಅಣ್ಣ. ಅವ್ರ ಕಾಲ್ ಏನೋ ನೀರ್ ಕೊಡಿ ಅಣ್ಣ. ನೀರ್ ಕುಡಿತೀಯ? ಸೊ ಫ್ರೆಂಡ್ಸ್, ಇವ್ನಿಗೆ ಏನೋ ಆಯ್ತು. ನೀನು ಅದನ್ನ ಫುಲ್ಲು ಮೈಂಡಲ್ಲಿ ತಗೊಂಡ್ಬಿಟ್ಟ ನೀನು? ಇಲ್ಲಿ ನಡೆಯೋದೆಲ್ಲ ಫುಲ್ ಮೈಂಡಲ್ಲಿ ತಗೊಂಡ್ಬಿಟ್ಟ? ತಗೋ, ತಲೆ ನೋವ್ತಿದೆ ಅಣ್ಣ. ನೀರ್ ತಗೋ, ಹೋಗ್ಲಿ ಸ್ವಲ್ಪ ನೀರ್ ಕುಡಿ. ಕಾಲ್ ಮಾಡಿ ಕೇಳ. ಯಾಕೆ? ಯಾರು ಕಾಲ್ ಮಾಡ್ಲಿ? ಒಬ್ರು ಅವ್ರು ಕಾಲ್ ಮಾಡಿ ಅಣ್ಣ. ಯಾಕೆ ಪ್ರಜ್ವಲ್? ಇರೋ, ಇನ್ನೊಂದ್ ಸ್ವಲ್ಪ ಹೊತ್ತು ಇದ್ದೋಗೋಣ. ಆಗ್ತಿಲ್ಲ ಅಣ್ಣ, ಹೋಗೋಣ ಅಣ್ಣ. ಅಣ್ಣ ಆಗ್ತಿಲ್ಲ ಅಣ್ಣ. ಸೊ ಫ್ರೆಂಡ್ಸ್, ಅವ್ನು ಇಷ್ಟೊತ್ತು ಗಂಟೆ ಕರೆಕ್ಟ್ ಆಗಿದ್ದ. ಆ ಹುಡುಗಿನ ಅಂದ್ರೆ ಅಲ್ಲಿ ಶಾಡೋ ಕಾಣಿಸಿದ ತಕ್ಷಣ ನಾವು ಈ ಕಡೆ ಬಂದಿದ ತಕ್ಷಣ ಅವನು 2 ಸಲ ಕೂಗ್ದ. ನಾನು ಅವ್ನು ನಾರ್ಮಲ್ ಆಗಿ ಕೂಗ್ತಾನೆ ಅನ್ಕೊಂಡೆ, ನೋಡಿದ್ರೆ ಇವಾಗಾದ್ರೆ ಯಾಕೆ ಪ್ರಜ್ವಲ್ ಅಂಕಿಚ್ತಾ ಇದ್ಯಾ? ಹೊಟ್ಟೆ ಫುಲ್ ನೋವ್ತಿದ್ದಣ, ತಲೆ ಬೇರೆ ತಿರುಗ್ತಿದ್ದಣ, ಏನೋ ಒಂಥರ ಆಗ್ತಿದ್ದಣ.